ತನ್ನ ಬೇಡಿಕೆಯಿಂದ 1 ಇಂಚು ಸಹಿತ ಹಿಂಸೈತಾರೆ ನೋಡ್ರಿ. ಅಲ್ಲಿ ದಾಳಿ ಮಾಡ್ಯದ, ಬಂಕರ್ ಬಾಂಬ್ ಹಾಕ್ಯದ, ಅದು ನೋಡಿದ್ರೆ ಭಯ ಅನ್ನಿಸ್ತದೆ ಎಂಥವ್ರಿಗಾದ್ರು. ಅಲ್ಲೇನು ಭಯನೇ ಇಲ್ವ ಆ ಜನಕ್ಕೆ, ಇರಾನಿಯನ್ಸ್ಗೆ ಗಾಬರಿ ಆಗ್ತದೆ ಪರಿಸ್ಥಿತಿ ನೋಡಿದ್ರೆ. ಅದು ಅಮೇರಿಕಾದ ಬಾಂಬ್ಸ್ ನೆನಪಿಸ್ಕೊಂಡ್ರೆ ಭೀಕರ ಅನ್ನಿಸ್ತದೆ ನಮಗೆ. ಇವತ್ತಿನವರೆಗೂ ಬರೀ ನಮ್ಮ ಟ್ರಂಪರ್ ಎದುರಾಗಿ ಮೋದಿಯವರು ಒಂದು ಮಾತು ಮಾತಾಡಿಲ್ಲ. ಆದ್ರೆ ಅಲ್ಲವರು ಮುಖ್ಯ ಸ್ಥಾನಗಳ ಮೇಲೆ ಬಾಂಬ್ ಹಾಕ್ತಾಯಿದ್ದಾರೆ, ದಾಡ್ ನಾವು ಇವರು ರೆಡಿ ಆಗಿದ್ದಾರೆ. ಕೊಲ್ಲಿಯ ರಾಷ್ಟ್ರಗಳಲ್ಲಿ ಅಮೇರಿಕೆಯ ಎಲ್ಲ ಕಂಪನಿಗಳ ಮೇಲೆ ಇವತ್ತು ಬೀಳೋದು. ಇವತ್ತು ರಾತ್ರಿ ಇವತ್ತು ಆ ಪರಿಸ್ಥಿತಿ ಹೇಳೋ ಹೋಗಿಲ್ಲ. ಅವರು ಮಾಡೋರು ತಯಾರಿ, ಫುಲ್ ತಯಾರಿ. ಕೊಲ್ಲಿ ರಾಷ್ಟ್ರಗಳು ಈ ಅಮೇರಿಕಾ ಮತ್ತು ಇರಾನ್ ಮಧ್ಯದ ಯುದ್ಧದಿಂದಾಗಿ ರಣರಂಗಾಗಿ ಹೋಗಿಬಿಟ್ಟಿದ್ದಾವೆ. ದುಬೈ ನಿಧಾನಕ್ಕೆ ಹಾಳಾಗ್ತಾಯಿದೆ. ಕುವೈತ್ ಅನೇಕ ಅಲ್ಲಿ ಪ್ರದೇಶಗಳೆಲ್ಲ ಇವತ್ತು ತ್ರಾಹಿ ಅನ್ನೋ ಮಟ್ಟಿಗೆ ಬರ್ತಾಯಿದ್ದಾವೆ. ಅಮೇರಿಕನ ಯಾಕೆ ನಂಬಿ ನಾವು ಯುದ್ಧಕ್ಕೆ ಕರೆದಪ್ಪ ಅನ್ನೋ ಪರಿಸ್ಥಿತಿಗೆ ಬಂದಿಟ್ಬಿಟ್ಟಿದ್ದಾರೆ. ಇರಾನ್ ಹೀಗಿದೆ, ಹೊರ್ಮೋಜು ಬಿಡೋದಿಲ್ಲ, ಖರ್ಗ್ ಐಲ್ಯಾಂಡು ಬಿಡೋದಿಲ್ಲ, ಬೇಕಾದಾಗ ಅಮೇರಿಕೆ ತಾನಾಗೆ ಶರಣಾಗಬೇಕು. ಒಂದು ನಾವು ಹಿಡಿದು ಕಳಿಸಿ ಒಪ್ಪಬೇಕು. ಒಂದು ಮೊದಲು ಇಲ್ಲಿ ಮಧ್ಯ ಏಷ್ಯಾದಿಂದ ಕೊಲ್ಲಿ ರಾಷ್ಟ್ರಗಳಿಂದ ಇಲ್ಲಿ ಕಿತ್ಕೊಂಡು ಹೋಗ್ಬೇಕು. ಮತ್ತು ಈಗಾಗಲೇ ಬಾಂಬರ್ ಮಾಡೋದು ನೋಡಿದಾಗ ಅಮೇರಿಕ ಮತ್ತು ಇಸ್ರೇಲ್ ಅದು ಮತ್ತೆ ಸಿಡದ ಇವರೆಲ್ಲ ಕಂಪ್ನಿಗಳ ಮೇಲೆ, ಮೈಕ್ರೋಸಾಫ್ಟ್ ಇರ್ಬೋದು, ಗೂಗಲ್ ಇರ್ಬೋದು, ಮತ್ತೊಂದಿರ್ಬೋದು, ಅಮೆಜಾನ್ ಇರ್ಬೋದು, ಇವೇ ಅನೇಕ ಕಂಪ್ನಿಗಳಿದ್ದವರು. ಅವೆಲ್ಲ ಕಂಪ್ನಿಗಳ ಮೇಲೆ ಬಾಂಬ್ ಅವೆಲ್ಲ ಉಳಿಸುವಾಗಿಲ್ಲ ಕೊಲ್ಲ. ಈ ಪ್ರಯತ್ನಗಳದ್ದು ಇವತ್ತು ಆ ಬಾಂಬ್ಗಳನ್ನ ಬಳಸಿ ಅಲ್ಲಿ ಯುರೇನಿಯಂ ಸಂಗ್ರಹದಿಂದ ಪ್ರದೇಶಗಳಲ್ಲಿ ಹಾಳು ಮಾಡೋದಕ್ಕೆ ಒಳ್ಳೆ ಅನಿಸಲಿಕ್ಕೆ ನೋಡಿತು. ಖರ್ಗ್ ಐಲ್ಯಾಂಡ್ ಸುಟ್ಟು ಇದನ್ನು ಬಿಡೋದಿಲ್ಲ, ಅದನ್ನು ಸಫಾ ಮಾಡ್ತೀವಿ ಅಂದರು, ಅದಕ್ಕೂ ದಾರಿ ತೆಗಲಿಲ್ಲ. ಹೊರ್ಮುಜ್ ಬಿಡಿಸ್ತೀವಿ ದಾಳಿ ಮಾಡಿ ಅಂದರು, ಅದಕ್ಕೂ ಆಗಲಿಲ್ಲ. ಈಗ ಇದನ್ನಂದಿದ್ದಾರೆ, ಬಾಂಬ್ ಹಾಕ್ತಾಯಿದ್ದಾರೆ, ಅದಕ್ಕೂ ಧಾತ್ ಮಾಡ್ತಾರೆ ಇರಾನ್. ನಿಜವಾಗಿ ಇರಾನಿಯರ ಅವ್ರು ಯಾವ ಸಿದ್ಧಾಂತದ ಬಗ್ಗೆ ನಮಗೇನು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಒಪ್ತೇವೆ ಬಿಡ್ತೇವೆ ಬೇರೆ ಮಾತು. ಆದರೆ ಅವ್ರಲ್ಲಿ ಇರುತ್ತೆ ಅಂತ ಖರೇಜ್, ಧೈರ್ಯ, ಸಾವಿಗೆ ಎದುರಾಗಿ ನಿಲ್ಲುವಂಥದ್ದು.